ದೇವಾಲಯ ಪ್ರವೇಶಿಸಿದ್ದೇನೆಂದು ದಲಿತ ಯುವಕನ ಮೇಲೆ ಹಲ್ಲೆ. ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಖಂಡನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಸಮಿತಿಯಿಂದ ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಪಗೋಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗಲಾಟ ಗ್ರಾಮದಲ್ಲಿ ದಿನಾಂಕ 10/9/2024ರಂದು ಅದೇ ಗ್ರಾಮದ ಒಬ್ಬ ದಲಿತ ಯುವಕ ದೇವಾಲಯ ಪ್ರವೇಶಿಸಿದ್ದನೆಂದು ಆತನನ್ನು ಥಳಿಸಿರುವ ಘಟನೆ ನಿಜಕ್ಕೂ ಅಮಾನವೀಯ. ಎಲ್ಲಾ ದೇವರು ಒಂದೇ, ದೇವನೊಬ್ಬ, ನಾಮ ಹಲವು ಎಂದು ನಂಬಿದ ಜಾತ್ಯತೀತ ಭಾರತದಲ್ಲಿ ಇಂತಹ ಘಟನೆಗಳು ನಿಜಕ್ಕೂ ನಾಚಿಕೆ ತರುವಂತದ್ದು. ಉಗಲಾಟ ಗ್ರಾಮದ ದ್ಯಾಮವ್ವನ ಗುಡಿಗೆ ಪ್ರವೇಶಿಸಿ ದೇವಿಗೆ ನಮಸ್ಕಾರ ಮಾಡಿ ಹೊರಗೆ ಬಂದಿರುವ ಅರ್ಜುನ ಮಾದಾರ ಎಂಬ ಯುವಕನನ್ನು ಅಲ್ಲಿಗೆ ಹರಟೆ ಹೊಡೆಯುತ್ತಾ ಕುಳಿತಿರುವ ಸವರ್ಣೀಯರು ಏಕಾಏಕಿ ದಲಿತ ಯುವಕನ ಎರಗಿ ಯಾರಿಗೆ ಕೇಳಿ ಗುಡಿ ಒಳಗೆ ಪ್ರವೇಶ ಮಾಡಿದೆಯೋ ಮಗನೇ ಎಂದು ಕಂಬಕ್ಕೆ ಕಟ್ಟಿ ಹೊಡೆದಿರುವ ಘಟನೆಯನ್ನು ಸಿಪಿಐಎಂ ಪಕ್ಷದ ರಾಮದುರ್ಗ ತಾಲೂಕು ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ಹಾಗೂ ಸವರ್ಣೀಯರ ಏರಿಯಾಗೆ ದಲಿತರು ಬರಬಾರದೆಂದು ಡಂಗೂರ ಸಾರಿರುವ ಸವರ್ಣೀಯರ ನೀತಿ ನಿಜಕ್ಕೂ ಮಾನವ ಕುಲಕ್ಕೆ ನಾಚಿಕೆ ಬರುವಂತದ್ದು. ಗುಡಿ ಪ್ರವೇಶ ಮಾಡಿದ ಯುವಕನ ಮೇಲೆ ಹಲ್ಲೆ ಮಾಡಿದ್ದಷ್ಟೇ ಅಲ್ಲದೆ ಜಾತಿ ನಿಂದನೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ದುರಾದೃಷ್ಟಕರ. ಇತ್ತೀಚಿನ ದಿನಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ದಲಿತರ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗಿ ಬೆಳಕಿಗೆ ಬರುತ್ತಿವೆ. ಇತ್ತೀಚೆಗೆ ಕೊಪ್ಪಳ ಜಿಲ್ಲೆ ಸಂಕನಾಳ ಗ್ರಾಮದ ದಲಿತ ಯುವಕನನ್ನು ಕ್ಷೌರ ಮಾಡಿಸಿಕೊಳ್ಳಲು ಹೋದಾಗ ಕೊಲೆಯಾಗಿದ್ದು, ದಲಿತ ಯುವತಿಯ ಮೇಲೆ ಅತ್ಯಾಚಾರ ನಡೆದಾಗ ಈ ಕುರಿತು ಪೊಲೀಸ್ ಕಂಪ್ಲೇಂಟ್ ಕೊಡಲು ಸಾಮಾಜಿಕ ಬಹಿಷ್ಕಾರ ಹಾಕುವುದು ನಡೆದಿದೆ. ಈ ರೀತಿ ನಡೆದರೆ ದಲಿತರ ರಕ್ಷಣೆ ಹೇಗೆ ಸಾಧ್ಯ? ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಹಾಗೂ ಉಗಲಾಟ ಗ್ರಾಮದಲ್ಲಿ ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿದ ದುಷ್ಟರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು. ಹಾಗೂ ಗ್ರಾಮದಲ್ಲಿ ಶಾಂತಿ ನೆಲೆಸುವಂತೆ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕೆಂದು ಸಿಪಿಐಎಂ ಪಕ್ಷದ ರಾಮದುರ್ಗ ತಾಲೂಕು ಸಮಿತಿ ವತಿಯಿಂದ ಒತ್ತಾಯಿಸಿದರು. ಬೆಳಗಾವಿ ಜಿಲ್ಲಾ ಸಿಪಿಎಂ ಕಾರ್ಯದರ್ಶಿ ಜಿಎಂ ಜೈನೆ ಖಾನ್, ಕಾರ್ಮಿಕ ಮುಖಂಡ ನಾಗಪ್ಪ ಸಂಗೊಳ್ಳಿ, ಫಾರೂಕ್ ಶೇಖ್, ದಲಿತ ಮುಖಂಡ ಬಿಆರ್ ದೊಡ್ಡಮನಿ, ಮಹಿಳಾ ಸಂಘಟನೆಯ ಮುಖಂಡಿಯರು ಇನ್ನಿತರರು ಉಪಸ್ಥಿತರಿದ್ದರು. ಎಂಡಿ ಸಾಹಿಲ್, ಬೈರಕದಾರ, ಜಿಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗಲಾಟ್ ಗ್ರಾಮದಲ್ಲಿ, ಇಲ್ಲೇ ಕುಡಿಗೇರಿ ಬಾಜು ಇರುವಂತಹ ಒಂದು ಉಗಲಾಟ್ ಗ್ರಾಮದಲ್ಲಿ ಒಬ್ಬ ದಲಿತ ಯುವಕ ದ್ಯಾಮವ್ವನ ಗುಡಿಯೊಳಗೆ ಪ್ರವೇಶ ಮಾಡಿ ಅಲ್ಲಿ ನಮಸ್ಕಾರ ಮಾಡಿ ಬಂದಿದ್ದ ತಪ್ಪವ. ನಮಸ್ಕಾರ ಮಾಡಿ ಹೊರಗೆ ಬಂದ ಮೇಲೆ ಅಲ್ಲೇ ಕಟ್ಟಿ ಮೇಲೆ ಕುಂತಂತ ಸವರ್ಣೀಯರು ಅಂದ್ರೆ ಮೇಲ್ಜಾತಿಯವರು ಅವನಿಗೆ ಅವಹೇಳನ ಮಾಡಿ ಮತ್ತು ಅವಾಚ್ಯ ಶಬ್ದಗಳಿಂದ ಗೈದು, ಮಗನ ನೀನೀಗ ಯಾರು ಗುಡಿ ಒಳಗೆ ಹೋಗಂತ ಹೇಳ್ಯಾರ ಅಂತ ಹೇಳಿ ಅವನ ಕಂಬಕ್ಕೆ ಕಟ್ಟಿ ಕೆಸ ಬಡಿದಿದ್ದೇನೆ ಇಲ್ಲ. ಸಿಪಿಎಂ ಪಕ್ಷ ಇದನ್ನ ಖಂಡನೆ ಮಾಡ್ತೈತಿ. ಇದು ಅಷ್ಟೇ ಅಲ್ಲ, ಕಳೆದ ಒಂದು ತಿಂಗಳಲ್ಲಿ ಕೊಪ್ಪಳ ಜಿಲ್ಲೆಯ ಸಂಗನಾಳ ಗ್ರಾಮದಲ್ಲಿ ಒಬ್ಬ ದಲಿತ ಯುವಕ ನನಗೆ ಕಟಿಂಗ್ ಮಾಡಂತ ಹೇಳಿ ಚೌರಿಕರ ಅಂಗಡಿಗೆ ಹೋದಾಗ ಮಗನ ಇಲ್ಲಿ ಬಂದು ಕೇಳಕತ್ತಿ ಅಂತ ಹೇಳಿ ಅವ್ನು ಕೊಲೆ ಮಾಡಿಬಿಟ್ರೆ. ಮೊನ್ನೆ ಯಾದಗಿರಿ ಜಿಲ್ಲೆಯೊಳಗೆ ಮೊನ್ನೆನೆ ಯಾದಗಿರಿ ಜಿಲ್ಲೆಯೊಳಗೆ ಒಬ್ಬ ವಾಲ್ಮೀಕಿ ಯುವಕ ಒಬ್ಬ ಮಾದಿಗ ಹುಡುಗಿಯನ್ನ ಪ್ರೀತಿಸಿ ಲಗ್ನ ಮಾಡ್ಕೊಂಡ ಆಕೆಗೆ ಬೇಕಾಬಿಟ್ಟಿಯಾಗಿ ಟಾರ್ಚರ್ ಕೊಟ್ಟು ಊಟದಲ್ಲಿ ವಿಷ ಹಾಕಿ ಅವಳನ್ನ ಆ ದಲಿತ ಯುವತಿಯನ್ನು ಕೊಂದ್ರೆ. ಇಲ್ಲಿ ಉತ್ತರ ಪ್ರದೇಶದೊಳಗೆ ಒಂದು ದಲಿತ ಬಾಲಕಿ ಮೇಲೆ 3-4 ಜನ ಸಾಮೂಹಿಕ ಅತ್ಯಾಚಾರನ್ನ ಮಾಡಿ ಇವತ್ತು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವರನ್ನ ಸಮಾಜದಿಂದ ಸಾಮಾಜಿಕವಾಗಿ ಬಹಿಷ್ಕಾರ ಮಾಡುವಂತ ಏನು ಕ್ರಿಯೆಗಳು ನಡೆದಾವು, ಇದು ಮಾನವ ಕುಲಕ್ಕೆ ನಾಚಿಕೆ ಬರುವಂತ ಕ್ರಿಯೆಗಳು ಅನ್ನುವಂಥದ್ದು ನಾವು ಇದನ್ನ ಖಂಡನೆ ಮಾಡ್ತೀವಿ. ಯಾಕೆ ದಲಿತರ ಮೇಲೆ ಈ ರೀತಿ ಅತ್ಯಾಚಾರ ಆಗತೈತಿ? ದಲಿತರಿಗೆ ರಕ್ಷಣೆ ಕೊಡುವಂತವ್ರು ಯಾರಿಲ್ವಾ? ಅದಕ್ಕೆ ನಾವು ಇವತ್ತು ಸರ್ಕಾರ ಕೇಳಾಕತ್ತೀವಿ. ಅಹಿಂದ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಯವರು ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು ಅಂತ ಹೇಳಿ ಏನು ಅಹಿಂದ ಅಂತ ಇಟ್ಕೊಂಡಾರ. ಇವತ್ತು ನಾವು ಮನವಿ ಮಾಡಾಕ್ತೀವಿ ಮುಖ್ಯಮಂತ್ರಿಗಳಿಗೆ, ದಲಿತರಿಗೆ ರಕ್ಷಣೆ ಕೊಡಬೇಕು. ಇವತ್ತು ಮೇಲ್ಜಾತಿಯವರು ಒಂದೊಂದು ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಇವತ್ತ ದಲಿತರ ಮೇಲೆ ಅತ್ಯಾಚಾರ ಮಾಡುವಂಥದ್ದು, ಇನ್ನೂ ಫುಲ್ಲಾಗಿ ಶೋಷಣೆ ಮಾಡಾಕ್ತಾರೆ, ಸಾಮಾಜಿಕವಾಗಿ ಬಹಿಷ್ಕಾರ ಮಾಡುವಂತ ಕೆಲಸಗಳು ನಡೆದಾವ್. ಇದನ್ನು ಸರ್ಕಾರ ನೋಡ್ಕೊಂಡು ಕುಂದ್ರೆ ಕೆಲಸ ಆಗೋದಿಲ್ಲ. ಕೂಡಲೇ ಮಧ್ಯ ಪ್ರವೇಶ ಮಾಡಬೇಕು, ದಲಿತರಿಗೆ ರಕ್ಷಣೆಯನ್ನು ಕೊಡಬೇಕನ್ನುವಂತ ಮಾತನ್ನ ಇವತ್ತು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವುದರ ಮೂಲಕ
ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483